ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಕಥಾಮಾಲಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚಿನ ದಿನಗಳಲ್ಲಿ ರಾಮಾಯಣ ಅನ್ನೋ ಒಂದು ಹಿಂದಿ ಸಿನಿಮಾದ ಟೀಸರ್ ಬಿಡುಗಡೆಯಾಗಿದೆ. ಅದರಲ್ಲಿ ರಾಮ, ರಾವಣ ಇವರೆಲ್ಲ ಮುಖ್ಯವಾಗಿದ್ದರೂ ಸಹ ವಿಶೇಷವಾಗಿ ಪುಷ್ಪಕ ವಿಮಾನ ಎಲ್ಲರ ಗಮನವನ್ನ ಸೆಳೀತಾ ಇದೆ. ಅದರ ಒಂದು ವಿನ್ಯಾಸ, ಅದರ ಆಕಾರ ತುಂಬಾ ವಿಶೇಷವಾಗಿ ಕಂಡಿದ್ದರಿಂದ ಪುಷ್ಪಕ ವಿಮಾನದ ಬಗ್ಗೆ ಇರುವ ಕೆಲವು ವಿಷಯಗಳನ್ನ ನಾನು ಹೇಳಬೇಕು ಅಂತ ಇಂದಿನ ಈ ಒಂದು ಸಂಚಿಕೆಯನ್ನ ಮಾಡ್ತಾ ಇದ್ದೀನಿ. ನೋಡಿ ಗೆಳೆಯರೆ, ನಮ್ಮ ಪುರಾಣಗಳಲ್ಲಿ ವಿಮಾನ ಅನ್ನೋದು ತುಂಬಾ ಸರ್ವೇ ಸಾಮಾನ್ಯವಾದ ಒಂದು ವಿಚಾರ. ಹೀಗಾಗಿ ಮೊದಲಿಗೆ ನಾವು ವಿಮಾನಗಳ ಬಳಕೆ ಯಾವಾಗ ಪ್ರಾರಂಭವಾಯಿತು, ಪುಷ್ಪಕ ವಿಮಾನದ ಒಂದಿಷ್ಟು ಇತಿಹಾಸ, ಅದರ ವಿಶೇಷತೆಗಳು ಮತ್ತು ಈ ಪುಷ್ಪಕ ವಿಮಾನದಲ್ಲಿ AI ತಂತ್ರಜ್ಞಾನ ಇತ್ತ ಮತ್ತು ಈ ಸಿನಿಮಾದಲ್ಲಿ ತೋರಿಸಿದಂತಹ ವಿಮಾನದ ಒಂದು ವಿನ್ಯಾಸದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ. ವಿಮಾನಗಳ ಬಳಕೆಯ ಬಗ್ಗೆ ಹೇಳೋದಾದ್ರೆ ಗೆಳೆಯರೆ, ನಮಗೆ ಮೊದಲು ಶಿವಪುರಾಣದಲ್ಲಿ ಇದರ ಉಲ್ಲೇಖ ಬರುತ್ತೆ. ಭಗವಾನ್ ಶಿವ ತನ್ನ ಪತ್ನಿ ಸತಿಯೊಂದಿಗೆ ಕೈಲಾಸದಲ್ಲಿ ಕುಳಿತಿರುವಾಗ ಸತೀದೇವಿಯ ತಂದೆಯಾದ ದಕ್ಷ ಬ್ರಹ್ಮ ಒಂದು ಯಜ್ಞವನ್ನ ಮಾಡ್ತಾ ಇರ್ತಾರೆ. ಆ ಒಂದು ಯಾಗಕ್ಕೆ ಎಲ್ಲ ದೇವತೆಗಳಿಗೆ ಆಮಂತ್ರಣ ಕೊಡಲಾಗಿರುತ್ತೆ. ಆಗ ಕೈಲಾಸದ ಮೇಲೆಯೇ ಹಲವಾರು ವಿಮಾನಗಳಲ್ಲಿ ದೇವತೆಗಳು ಆಕಾಶದಲ್ಲಿ ಚಲಿಸುತ್ತಾ ದಕ್ಷ ಯಜ್ಞಕ್ಕೆ ಹೋಗುತ್ತಾ ಇದ್ದಾರೆ ಅಂತ ಸತೀದೇವಿ ಭಗವಾನ್ ಶಿವರಿಗೆ ಹೇಳ್ತಾರೆ. ನನ್ನ ತಿಳುವಳಿಕೆಯ ಪ್ರಕಾರ ವಿಮಾನಗಳ ಬಗ್ಗೆ ಬರುವ ಮೊಟ್ಟ ಮೊದಲ ಮಾಹಿತಿ ಇದಾಗಿದೆ. ಇನ್ನು ಮುಂದುವರೆದು ಹೇಳೋದಾದ್ರೆ ಗೆಳೆಯರೆ, ನಮಗೆಲ್ಲ ಗೊತ್ತಿದೆ, ದೀಪಾವಳಿಯ ಸಮಯದಲ್ಲಿ ನಾವು ಬಲಿಪಾಡ್ಯಮೆಯನ್ನ ಆಚರಿಸ್ತೇವೆ. ಅಲ್ಲಿ ಮುಖ್ಯವಾಗಿ ಬಲಿ ಅನ್ನುವ ರಾಜನ ಕಥೆಯ ಬಗ್ಗೆ ನಾವು ತಿಳ್ಕೋಬೇಕು. ಬಲಿ ಎನ್ನುವ ಒಬ್ಬ ರಾಜ ದೇವತೆಗಳಿಂದ ಸ್ವರ್ಗವನ್ನು ಗೆದ್ದಿದ್ದ, ಭೂಮಿಯನ್ನು ಕೂಡ ಆತ ಆಳ್ತಾ ಇದ್ದ. ಹೀಗಾಗಿ ದೇವತೆಗಳಿಂದ ಸ್ವರ್ಗವನ್ನು ಗೆದ್ದು ಆತ ಇದ್ದ ಬಲಿಯ ಈ ಒಂದು ಔನ್ನತ್ಯವನ್ನ ಅಥವಾ ಅವನ ಆಡಳಿತವನ್ನ ಒಪ್ಪದ ದೇವತೆಗಳು ಮಹಾವಿಷ್ಣುವಿನ ಹತ್ತಿರ ಹೋಗಿ ಒಂದು ಮನವಿ ಮಾಡ್ತಾರೆ, ತಾವು ಏನಾದರೂ ಮಾಡಿ ಸ್ವರ್ಗವನ್ನ ನಮಗೆ ಕೊಡಿಸಬೇಕು ಅಂತ. ಆಗ ಮಹಾವಿಷ್ಣು ವಾಮನನ ಅವತಾರ ತಾಳಿ ಬಲಿಚಕ್ರವರ್ತಿಯ ಬಳಿ ಬಂದು 3 ಹೆಜ್ಜೆಯ ಭೂಮಿಯನ್ನ ಕೇಳ್ತಾರೆ. ಮೊದಲನೇ ಹೆಜ್ಜೆಯಲ್ಲಿ ಸಂಪೂರ್ಣ ಸ್ವರ್ಗಲೋಕ ಆಕಾಶವನ್ನ, 2ನೇ ಹೆಜ್ಜೆಯಲ್ಲಿ ಭೂಮಿಯನ್ನ ಅವರು ಮುಚ್ಚಿ ಹಾಕಿದಾಗ 3ನೇ ಹೆಜ್ಜೆ ಎಲ್ಲಿಡಲಿ ಎಂದಾಗ ಬಲಿ ತನ್ನ ತಲೆಯನ್ನ ತೋರಿಸ್ತಾನೆ. ಇದರರ್ಥ ಅವನ ತಲೆ ಬಿಟ್ಟು ಬೇರೆ ಸ್ಥಾನವೇ ಭೂಲೋಕದಲ್ಲಿ ಉಳಿದಿಲ್ಲ ಅಂತ. ಇದರಿಂದ ಖುಷಿಯಾದ ವಾಮನ ದೇವರು ಅವರನ್ನ ಪಾತಾಳ ಲೋಕಕ್ಕೆ ಕೊಟ್ಟು ಕಳಿಸ್ತಾರೆ. ಪಾತಾಳ ಲೋಕ ಅನ್ನೋದು ಕೆಲವು ಪುರಾಣಗಳಲ್ಲಿ ಇಂದಿನ ಉತ್ತರ ಅಮೆರಿಕಾವನ್ನ ಹೇಳ್ತಾರೆ. ಇನ್ನೂ ಕೆಲವು ಪುರಾಣಗಳಲ್ಲಿ ಪಾತಾಳ ಅನ್ನೋ ಲೋಕವೇ ಒಂದು ಬೇರೆ ಇದೆ ಅನ್ನೋ ವಿವರಣೆಗಳಿವೆ. ಆದರೂ ಗೆಳೆಯರೆ, ಭೂಮಿಯ ಮೇಲೆ ಸಹ ಇಂದಿನ ಕಾಲದಲ್ಲಿ ನಾವು ಅಮೆರಿಕಕ್ಕೆ ಹೋಗಬೇಕಾದ್ರೆ ಹೆಚ್ಚಾಗಿ ವಿಮಾನವನ್ನ ಬಳಸ್ತೇವೆ. ಅಂದಿನ ಕಾರಣಕ್ಕೆ ಬಲಿಚಕ್ರವರ್ತಿ ಅಮೆರಿಕಾಗೆ ಹೋಗಲಿ ಅಥವಾ ಹೋಗದೇ ಇರಲಿ ಒಂದು ವಿಮಾನವನ್ನು ಬಳಸಿರ್ಬೇಕಲ್ಲ. ಹೌದು, ಅದು ಒಂದು ವಿಮಾನ ಬಲಿಚಕ್ರವರ್ತಿಯ ಈ ಸಮಯದಲ್ಲಿ ಕೂಡ ಉಲ್ಲೇಖವಾಗಿದೆ. ಮಹಾವಿಷ್ಣು ಅದೇ ವಿಮಾನದ ಮೂಲಕ ಬಲಿಚಕ್ರವರ್ತಿಯನ್ನ ಪಾತಾಳಕ್ಕೆ ಕಳಿಸಿದರು ಅನ್ನೋದು ಅಲ್ಲಿ ಬರುವ ಒಂದು ಉಲ್ಲೇಖ. ಇಂದಿನ ಸಂಚಿಕೆಯ ಮುಖ್ಯ ವಿಷಯವಾಗಿರುವ ಪುಷ್ಪಕ ವಿಮಾನದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಪುಷ್ಪಕ ವಿಮಾನ ಭಾರತೀಯ ಪುರಾಣ ಇತಿಹಾಸಗಳಲ್ಲಿ ಒಂದಾದ ರಾಮಾಯಣದಲ್ಲಿ ಉಲ್ಲೇಖವಾಗಿದೆ. ಇದೊಂದು ದೈವಿಕ ವಿಮಾನ. ಪುಷ್ಪಕ ವಿಮಾನವನ್ನ ಮೊದಲು ದೈವಶಿಲ್ಪಿ ವಿಶ್ವಕರ್ಮ ನಿರ್ಮಿಸಿದರು. ಮೊದಲಿಗೆ ಈ ವಿಮಾನವನ್ನ ಸಂಪತ್ತಿನ ದೇವತೆಯಾದ ಕುಬೇರನಿಗೆ ಅವರು ಕೊಟ್ಟಿದ್ರು. ನಂತರ ರಾವಣ ಕುಬೇರನನ್ನ ಯುದ್ಧದಲ್ಲಿ ಸೋಲಿಸಿ ಈ ಪುಷ್ಪಕ ವಿಮಾನವನ್ನ ವಶ ಮಾಡಿಕೊಂಡ ಮತ್ತು ಬಳಸತೊಡಗಿದ. ರಾವಣ ಸೀತಾಮಾತೆಯನ್ನು ಅಪಹರಿಸಲು ಇದೇ ವಿಮಾನವನ್ನು ಬಳಸಿದ ಅಂತ ಉಲ್ಲೇಖ ಇದೆ. ರಾಮಾಯಣದ ಯುದ್ಧದ ನಂತರ ರಾಮ ಸೀತೆಯರು ಅಯೋಧ್ಯೆಗೆ ಹೋಗಲು ಇದೇ ಪುಷ್ಪಕ ವಿಮಾನವನ್ನ ಬಳಸಿದರು. ಪುಷ್ಪಕ ವಿಮಾನದ ಕೆಲವು ವಿಶೇಷತೆಗಳನ್ನು ಹೇಳೋದಾದ್ರೆ ಗೆಳೆಯರೆ, ಇದು ಮನೋವೇಗದಿಂದ ಚಲಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಮನೋವೇಗ ಅಂದ್ರೆ ನಮ್ಮ ಮನಸ್ಸು ಒಂದು ಸೆಕೆಂಡಿನಲ್ಲಿ ಎಲ್ಲೆಲ್ಲೋ ಹೋಗಿ ಬರುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗಾದ್ರಿಂದ ಪುಷ್ಪಕ ವಿಮಾನವನ್ನ ಮನೋವೇಗಕ್ಕೆ ಹೋಲಿಸಲಾಗಿದೆ. ಮತ್ತು ಪುಷ್ಪಕ ವಿಮಾನದ ಇನ್ನೊಂದು ವಿಶೇಷತೆ ಅಂದ್ರೆ ಅದು ಎಷ್ಟು ಜನರು ಅದನ್ನ ಏರ್ತಾರೋ ಅಷ್ಟು ದೊಡ್ಡದಾಗಿ ಬೆಳೆಯುವ ಸಾಮರ್ಥ್ಯ ಅದಕ್ಕಿತ್ತು. ಮತ್ತು ಇದು ಅತಿ ವೇಗವಾಗಿ ಚಲಿಸುವ ಒಂದು ವಾಹನ ಮತ್ತು ಇದೊಂದು ಸ್ವಯಂ ನಿಯಂತ್ರಿತ ವಾಹನ, ಅಂದ್ರೆ ಆಟೋಮ್ಯಾಟಿಕ್, ಅಂದ್ರೆ ಸೆಲ್ಫ್ ಡ್ರೈವಿಂಗ್ ವೆಹಿಕಲ್ ಅಂತ ನಾವು ಕರೀಬಹುದು. ಈಗ ಪುಷ್ಪಕ ವಿಮಾನದಲ್ಲಿ ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇತ್ತು ಎಂಬುದು
ನನ್ನ ಒಂದು ನಂಬಿಕೆ. ಅದಕ್ಕೆ ಪೂರಕವಾಗಿ ಒಂದು ಕಥೆಯನ್ನು ಹೇಳ್ತೀನಿ. ಈ ಒಂದು ಪುಷ್ಪಕ ವಿಮಾನದ ಕತೆ ರಾಮಾಯಣದ ಯುದ್ಧ ಕಾಂಡದಲ್ಲಿ ಬರುತ್ತೆ. ರಾಮ ಲಕ್ಷ್ಮಣರನ್ನ ಯುದ್ಧದಲ್ಲಿ ಸರ್ಪಾಸ್ತ್ರದಿಂದ ಹೊಡೆದ ಇಂದ್ರಜಿತು ನಾನು ಅವರನ್ನು ಕೊಂದೆ ಎಂದು ತಪ್ಪು ತಿಳಿದುಕೊಂಡು ಹೋಗುತ್ತಾನೆ. ಅವನು ರಾವಣನಿಗೆ ನಾನು ರಾಮ ಲಕ್ಷ್ಮಣರನ್ನ ಕೊಂದು ಬಂದಿದ್ದೇನೆ ಅಂತ ಹೇಳ್ತಾನೆ. ಆಗ ರಾವಣ ಸೀತಾಮಾತೆ ಹತ್ತಿರ ಹೋಗಿ ರಾಮ ಲಕ್ಷ್ಮಣರು ಈಗಾಗಲೇ ಸತ್ತು ಹೋಗಿದ್ದಾರೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ರಾವಣ ಅಲ್ಲಿರುವ ರಾಕ್ಷಸಿಯರಿಗೆ ಸೀತೆಯನ್ನ ಪುಷ್ಪಕ ವಿಮಾನದಲ್ಲಿ ಕರೆದುಕೊಂಡು ಹೋಗಿ ಸತ್ತು ಬಿದ್ದಂತಹ ರಾಮ ಲಕ್ಷ್ಮಣರ ಮೃತದೇಹಗಳನ್ನು ಅವಳಿಗೆ ತೋರಿಸಿ ಅಂತ ಹೇಳ್ತಾನೆ. ಆಗ ಸೀತಾಮಾತೆ ಕೆಲವು ರಾಕ್ಷಸಿಯರೊಂದಿಗೆ ಪುಷ್ಪಕ ವಿಮಾನವನ್ನ ಏರಿ ಯುದ್ಧ ರಂಗಕ್ಕೆ ಬರ್ತಾರೆ. ಅಲ್ಲಿ ರಾಮ ಲಕ್ಷ್ಮಣರು ಮೂರ್ಛೆ ಹೋಗಿದ್ದನ್ನ ಕಂಡು ಮೃತರಾಗಿದ್ದಾರೆ ಅಂತ ಅವಳು ಕೂಡ ತಪ್ಪು ತಿಳಿದು ಅಳಲು ಶುರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಪುಷ್ಪಕ ವಿಮಾನದ ಒಂದು ವಿಶೇಷ ಸಂಗತಿಯ ಬಗ್ಗೆ ನಮಗೆ ತಿಳಿಯುತ್ತೆ. ಸೀತಾಮಾತೆ ಅವರು ನಿಜವಾಗಿಯೂ ಮೃತಪಟ್ಟಿದ್ದಾರೆ ಎಂದು ಹೇಳುತ್ತಿದ್ದಾಗ ಆ ರಾಕ್ಷಸಿಯರಲ್ಲಿ ಒಬ್ಬಳಾದ ತ್ರಿಜಟೆ ಸೀತಾಮಾತೆಗೆ ಹೇಳ್ತಾರೆ, ಸೀತೆ, ನೀನು ಅಳುವುದನ್ನ ಮೊದಲು ನಿಲ್ಲಿಸು. ನಿನ್ನ ಪತಿ ಇನ್ನೂ ಮೃತರಾಗಿಲ್ಲ. ಏಕೆಂದ್ರೆ ಪುಷ್ಪಕ ವಿಮಾನದ ಒಂದು ವಿಶೇಷತೆ ಏನೆಂದರೆ ವಿಧವೆಯರನ್ನ ಪುಷ್ಪಕ ವಿಮಾನ ಕರೆದುಕೊಂಡು ಹೋಗುವುದೇ ಇಲ್ಲ. ವಿಧವೆಯರು ಒಂದು ವೇಳೆ ಪುಷ್ಪಕ ವಿಮಾನವನ್ನ ಪ್ರವೇಶಿಸಿದರೆ ಅದು ಹಾರುವುದೇ ಇಲ್ಲ ಎನ್ನುವ ಒಂದು ರೋಚಕ ಮಾಹಿತಿಯನ್ನ ನಮಗೆ ತ್ರಿಜಟೆ ಇಲ್ಲಿ ಹೇಳ್ತಾಳೆ. ಈ ಕಥೆಯಲ್ಲಿ ನಾವು ಏನ್ ತಿಳ್ಕೊತೀವಿ ಅಂದ್ರೆ ಗೆಳೆಯರೆ, ಪುಷ್ಪಕ ವಿಮಾನ ಕೇವಲ ಒಂದು ಹಾರುವ ವಾಹನವಲ್ಲ. ಅದು ಪ್ರಪಂಚದಲ್ಲಿ ನಡೆಯುವ ಎಲ್ಲ ವಿದ್ಯಮಾನಗಳ ಮಾಹಿತಿ ಅದಕ್ಕೆ ಬರ್ತಾ ಇತ್ತು ಅನ್ನೋದು ನಮಗೆ ಗೊತ್ತಾಗತ್ತೆ. ಯಾಕಂದ್ರೆ ಎಷ್ಟು ಜನ ಈಗ ಬದುಕಿದ್ದಾರೆ, ಎಷ್ಟು ಜನ ತೀರಿಕೊಂಡಿದ್ದಾರೆ ಮತ್ತು ಅವರ ಸಂಬಂಧಿಕರು ಯಾರು, ಇವೆಲ್ಲ ವಿಷಯಗಳು ಒಂದು ವಾಹನಕ್ಕೆ ಗೊತ್ತಾಗುತ್ತೆ ಅಂದ್ರೆ ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇತ್ತು ಅಂತ ನಾವು ತಿಳ್ಕೋಬಹುದು. ಇನ್ನು ಪುಷ್ಪಕ ವಿಮಾನದಲ್ಲಿ ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇತ್ತು ಅನ್ನೋದಕ್ಕೆ ನನಗನ್ನಿಸೋದು ಏನಂದ್ರೆ, ಪುಷ್ಪಕ ವಿಮಾನ ಒಂದು ಸ್ವಯಂ ಚಾಲನೆಯಾಗುವ ಒಂದು ವಾಹನವಾಗಿತ್ತು. ಅಂದ್ರೆ ಸೆಲ್ಫ್ ಡ್ರೈವಿಂಗ್ ವೆಹಿಕಲ್, ಯಾವುದೇ ಚಾಲಕರಿಲ್ಲದೆ ಕೇವಲ ಹೇಳಿದರೆ ಸಾಕು ಆ ರೀತಿ ಚಲಿಸುವ ಸಾಮರ್ಥ್ಯವನ್ನ ಅದು ಹೊಂದಿತ್ತು. ಮತ್ತು ಆಜ್ಞಾಪಾಲನೆ ಅಂದ್ರೆ ವಾಯ್ಸ್ ಕಮಾಂಡ್ ರೆಸ್ಪಾನ್ಸ್ ಅಂದ್ರೆ ಯಾರು ಇದನ್ನ ಚಾಲಿಸ್ತಾರೋ ಅವರು ಹೇಳುವ ರೀತಿಯಲ್ಲಿ ಅದು ಚಲಿಸ್ತಾ ಇತ್ತು. ವಾಯ್ಸ್ ಕಮಾಂಡಿಂಗ್ ರೆಸ್ಪಾನ್ಸಿಂಗ್ ಪ್ರೊಸೆಸ್ ಅದರಲ್ಲಿ ಇತ್ತು ಅಂತ ನಾವು ಹೇಳಬಹುದು. ಇನ್ನು ಇದರ ಎಷ್ಟು ಪ್ರಯಾಣಿಕರನ್ನು ಹೊಂದುವ ಸಾಮರ್ಥ್ಯ ಪುಷ್ಪಕ ವಿಮಾನದಲ್ಲಿ ಇತ್ತು ಅಂತ ನಾವು ಹೇಳೋದಾದ್ರೆ, ಪುಷ್ಪಕ ವಿಮಾನ ಎಷ್ಟು ಜನ ಅದರನ್ನ ಪ್ರವೇಶಿಸ್ತಾರೋ ಅಷ್ಟು ದೊಡ್ಡದಾಗಿ ಬೆಳೀತಾ ಇತ್ತು. ಅಂದ್ರೆ ಅದು ಇನ್ನು ಈ ಒಂದು ಸಂಚಿಕೆಯನ್ನು ಮಾಡೋಕೆ ಮುಖ್ಯ ಕಾರಣ ಏನಂದ್ರೆ ಗೆಳೆಯರೆ, ಈ ಪುಷ್ಪಕ ವಿಮಾನ ನೋಡೋಕೆ ಹೇಗೆ ಕಾಣ್ತಾ ಇತ್ತು ಅನ್ನೋದು. ಈಗಾಗಲೇ ಬಂದಂತಹ ಒಂದು ರಾಮಾಯಣ, ಹಿಂದಿ ರಾಮಾಯಣ ಅನ್ನೋ ಸಿನಿಮಾದಲ್ಲಿ ಪುಷ್ಪಕ ವಿಮಾನದ ಆಕಾರವನ್ನ ನಿರ್ದೇಶಕ ನಿತೀಶ್ ತಿವಾರಿ ಅವರು ಕಟ್ಟಿಕೊಟ್ಟಿದ್ದಾರೆ. ಅದರಲ್ಲಿ ಅವರ ಕಲ್ಪನೆಯ ಪ್ರಕಾರ ನೋಡಿದ್ರೆ ಇದು ಒಂದು ಕಮಲದ ಹೂವಿನ ಆಕಾರದಲ್ಲಿದೆ. ಈ ವಿಮಾನದ ಹೆಸರೇ ಪುಷ್ಪಕ, ಅದರಿಂದ ಅದನ್ನ ಕಮಲದ ಹೂವಿನ ಆಕಾರದಲ್ಲಿ ತೋರಿಸಲಾಗಿದೆ. ಮುಂದುವರೆದು ನೋಡಿದ್ರೆ ಈ ವಿಮಾನದ ಮೇಲ್ಭಾಗ ಒಂದು ಹಾಟ್ ಏರ್ ಬಲೂನ್ ತರ ಕಾಣಿಸುತ್ತೆ ಮತ್ತು ಇದರ ರಚನೆಯಲ್ಲಿ ವಿಮಾನದ ಚಲನೆಯ ದಿಕ್ಕು ಬದಲಾವಣೆಗಾಗಿ ಕಮಲದ ದಳಗಳ ರೂಪದಲ್ಲಿ ಫಲಕಗಳನ್ನ ನೀಡಲಾಗಿದೆ. ಅಂದ್ರೆ ಏವಿಯೇಷನ್ ಟೆಕ್ನಾಲಜಿ ಅಂತ ನಾವು ಕರೀಬಹುದು. ಅದನ್ನ ನಾವು ಹೇಗೆ ಬೇಕೋ ಹಾಗೆ, ಯಾವ ದಿಕ್ಕಿಗೆ ಬೇಕೋ ಆ ದಿಕ್ಕಿಗೆ ಹಾಗೆ ತಿರುಗಿಸುವ ಸಲುವಾಗಿ ಈ ಒಂದು ರೂಪವನ್ನು ಅವರು ಕೊಟ್ಟಿದ್ದಾರೆ. ಮತ್ತು ವಿಮಾನವನ್ನ ನಿಲ್ಲಿಸಲು ಎಲ್ಲಾದ್ರೂ ಅದನ್ನ ಸ್ಟಾಪ್ ಮಾಡಬೇಕಲ್ಲ, ಆ ಕಾರಣಕ್ಕೆ ಕೆಳಗಿನ ಎಲೆಗಳನ್ನ ಬಳಸ್ತಾರೆ ಅಂತ ನನಗನ್ಸುತ್ತೆ. ಈ ಒಂದು ವಿಮಾನದ ಕಲ್ಪನೆ ನಮಗೆ ರಾಮಾಯಣದ ಪುಷ್ಪಕ ವಿಮಾನದ ಒಂದು ರೂಪವನ್ನ ನಮ್ಮ ಕಣ್ಣು ಮುಂದೆ ತರುತ್ತೆ ಅನ್ನೋದು ಸುಳ್ಳಲ್ಲ. ಈಗ ನನಗನ್ಸುತ್ತೆ ಗೆಳೆಯರೆ, ಈ ತರ ಒಂದು ವಿಮಾನ ನಮ್ಮ ರಾಮಾಯಣದ ಕಾಲದಲ್ಲಿ ಇದ್ರೂ ಇರಬಹುದು. ನಾವು ಅದಕ್ಕೆ ತಂತ್ರಜ್ಞಾನ ಅಥವಾ ದೇವತಾ ಒಂದು ದೈವಿಕ ಶಕ್ತಿಯನ್ನ ತೆಗೆದರೂ ಸಹ ಪುಷ್ಪಕ ವಿಮಾನ ಒಂದು ಹಾಡ್ತಾ ಇತ್ತು ಅನ್ನೋದು ಮಾತ್ರ ಸ್ಪಷ್ಟವಾಗಿದೆ. ಏಕೆಂದ್ರೆ ಸೀತಾಮಾತೆಯನ್ನ ರಾವಣ ವಿಮಾನದಲ್ಲಿ ತೆಗೆದುಕೊಂಡು ಹೋಗುವಾಗ ಸೀತಾಮಾತೆ ಅಲ್ಲಿ ಕಿಷ್ಕಿಂಧಾದಾಗ ಕೆಳಗೆ ಕೂತ ಒಂದು 3-4 ವಾನರರನ್ನ ಕಂಡು ತನ್ನ ಆಭರಣಗಳನ್ನ ಸೀರೆಯ ಅಂಚಿನಲ್ಲಿ ಕತ್ತರಿಸಿ ಅದರಲ್ಲಿ ಕಟ್ಟಿ ಕೆಳಗೆ ಎಸೆದಳು ಅಂತ ಹೇಳ್ತಾರೆ. ಅಂದ್ರೆ ಎಸಿತಾರೆ ಅಂತಂದ್ರೆ ಮೇಲಿನಿಂದ ಎಸೆದಳು ಅನ್ನೋ ವಿವರಣೆ ಇರೋದ್ರಿಂದ ಅವರು ಹಾರೋ ಒಂದು ವಿಮಾನದಲ್ಲಿ, ಹಾರೋ ಒಂದು ವಾಹನದಲ್ಲಿಯೇ ಹೋಗ್ತಾ ಇದ್ರು ಅನ್ನೋದು ನಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ಅಂದ ಹಾಗೆ ಹೇಳಿದ್ರೆ ರಾವಣನ ಹತ್ತಿರ ಪುಷ್ಪಕ ವಿಮಾನ ಒಂದೇ ಇತ್ತ? ಇಲ್ಲ. ರಾಮಾಯಣದ ಸುಂದರಕಾಂಡದಲ್ಲಿ ಹನುಮಂತ ರಾವಣನ ಹತ್ತಿರ ಇಂತಹ ಸಾವಿರಾರು ವಿಮಾನಗಳನ್ನು ನೋಡಿದೆ ಅಂತ ಹೇಳ್ತಾರೆ. ಅಂದ್ರೆ ಒಂದು ಟೆಕ್ನಾಲಜಿ ಸಿಕ್ಕ ನಂತರ ಅದರ ಡೂಪ್ಲಿಕೇಟ್ ಗಳನ್ನ ರಾವಣ ತಯಾರು ಮಾಡಿಕೊಂಡಿದ್ದ ಅಂತ ನಾವು ಹೇಳಬಹುದು. ಅಲ್ಲದೆ ಇನ್ನೂ ಕೆಲವು ಪುರಾಣಗಳಲ್ಲಿ ಈ ವಿಮಾನಗಳ ಜೊತೆಗೆ ಹಂಸವನ್ನು ಹೋಲುವ, ಕೆಲವು ಕಡೆ ಹಾರುವ ಕುದುರೆಗಳನ್ನ ಜೋಡಿಸಿರುವ ಚಿತ್ರಗಳನ್ನ ಕೂಡ ನಾವು ನೋಡಬಹುದು. ಇದು ಏಕೆ ಅಂದ್ರೆ ಗೆಳೆಯರೆ, ಅಂದು ಪುಷ್ಪಕ ವಿಮಾನ ಒಂದೇ ಇರಲಿಲ್ಲ, ಅದರಂತೆ ಇನ್ನೂ ಹಲವಾರು ವಿಮಾನಗಳು ಇದ್ದವು ಮತ್ತು ಅಂದಿನ ನಮ್ಮ ಪೂರ್ವಜರಿಗೆ ವಿಮಾನ ಮತ್ತು ಅದರ ತಂತ್ರಜ್ಞಾನದ ಬಗ್ಗೆ ಇದ್ದ
ಅಪಾರವಾದ ತಿಳುವಳಿಕೆ ಮತ್ತು ಜ್ಞಾನವನ್ನ ನಮಗೆ ತಿಳಿಸುತ್ತೆ. ನೋಡಿ ಗೆಳೆಯರೆ, ರಾಮಾಯಣ ಬರೀ ಕಥೆಯಲ್ಲ, ಅದು ನಮ್ಮ ಇತಿಹಾಸ. ಅಷ್ಟೇ ಅಲ್ಲದೆ ಇದರಲ್ಲಿ ಜ್ಞಾನ, ವಿಜ್ಞಾನ, ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಹಲವಾರು ವಿಷಯಗಳನ್ನ ನಾವು ಮುಂಬರುವ ಸಂಚಿಕೆಗಳಲ್ಲಿ ಒಂದೊಂದಾಗಿ ತಿಳಿತಾ ಹೋಗೋಣ ಅಂತ ಹೇಳ್ತಾ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಒಂದು ಸಂಚಿಕೆಯನ್ನ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಮತ್ತು ಪ್ರಶ್ನೆಗಳನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಕಥಾಮಾಲಿಕೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಹೇಳ್ತಾ ಇಂದಿನ ಸಂಚಿಕೆಗೆ ಹೇಳೋಣ ಮುಕ್ತಾಯ. ಓಂ ನಮಃ ಶಿವಾಯ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ವಿಶ್ವ ಸುಖಿನೋ ಭವಂತು. ಹರ ಹರ ಮಹಾದೇವ. ಶಂಭೋ ಶಂಕರ.